ವೀರನ್ ಗೌಡ. ನಾನೊಬ್ಬ MLA ವೀರನ್ ಗೌಡ ಪೊಲೀಸ್ ಪಾಟೀಲ್. ದೇಸಾಯಿಯವರ ದರ್ಬಾರದಲ್ಲಿ ನನ್ನ ದೇಹದ ಅಧಿಕಾರವನ್ನು ಚಲಾಯಿಸಿ ಮಲ್ಲನೆನಿಸಿಕೊಂಡ ಈ ವೀರನ್ ಗೌಡ ಪಾಟೀಲ್ ಅಂದಿನಿಂದ ಇಂದಿನವರೆಗೂ ನನ್ನ ಎದುರಾಗಿ ಯಾವ ಪುಣ್ಯ ನಿಂತಿಲ್ಲ ಈ ಜಗದಲ್ಲಿ. ಧರ್ಮರಾಜ್, ನನ್ನ ಎದುರು ಧರ್ಮರಾಜ್ ನೀನು ನಿಂತಿದೆಯಲ್ಲ, ಈ ಜಗದಲ್ಲಿ ನಿನ್ನ ತಮ್ಮಂದರ ಕೀರ್ತಿಯನ್ನು ನೀನು ಎಷ್ಟೊಂದು ಬೆಳೆಸಿದರು, ಇಂದಿಲ್ಲ ನಾಳೆ ಅದೇ ನಿನ್ನ ತಮ್ಮಂದರ ಮುಂದೆ ತುತ್ತು ಕೂಳಿಗಾಗಿ ಕೈ ಒಟ್ಟಂತೆ ಮಾಡದಿದ್ದರೆ ನನ್ನ ಹೆಸರು MLA ವೀರನ್ ಗೌಡ ಪಾಟೀಲ್ನೇ ಅಲ್ಲ. ಧರ್ಮರಾಜ್, ವಿಮಾನ ನಿಲ್ದಾಣದ ಆಶೆಯನ್ನು ಇಟ್ಟುಕೊಂಡಿರುವ ನನಗೆ ನಿನ್ನ ಎಲ್ಲ ರೈತರೊಂದಿಗೆ ಸಹಕರಿಸಿ ನನ್ನಂತೆ ಮಾಡದಿದ್ದರೆ ಮೋಸದಿಂದ ನಿನ್ನ ತಮ್ಮನನ್ನು ನನ್ನಂತೆ ಮಾಡಿಕೊಂಡು ಅದೇ ನಿನ್ನ ತಮ್ಮನಿಂದ ನಿನ್ನ ಸಂಸಾರಕ್ಕೆ ಬೆಂಕಿ ಹಚ್ಚಿ ಈ ನಾಡಿನ ಚಕ್ರೇಶ್ವರನ್ನು ಎನಿಸಿಕೊಳ್ಳದಿದ್ದರೆ ನಾನು ರಾಜಕೀಯ ನಿಸ್ವಾರ್ಥ ಎಂದು ತಿಳಿ. ಅದೇನೆಂದು ಬೇಗನೆ ಹೇಳಿ ಗೌಡ್ರಿ. ಸಚಿವರ ಹೇಳಿಕೆಯಂತೆ ನಮ್ಮ ಫ್ಯಾಕ್ಟರಿಗೆ ಬೇಕಾಗುವ ಆಸ್ತಿಯನ್ನು ಜಿಲ್ಲಾಧಿಕಾರಿಗಳಿಗೆ ವಹಿಸಿದ್ದಾರೆ. ಅದರಲ್ಲಿ ಭೂಮಿ ಕೊಡವರಷ್ಟು, ಕೊಡಲಾರದವರಷ್ಟು. ಅದು ಏನು ಮಾಡಿದೆಯೋ? ಅಂದು ಜಿಲ್ಲಾಧಿಕಾರಿಗಳು ಬಂದಾಗ ರೈತರೆಲ್ಲರೂ ಸೇರಿ ಪ್ರಾಣ ಕೊಡ್ತೇವೆ ಹೊರತು ಭೂಮಿ ಕೊಡೋದನ್ನು ಗದ್ದಲು ಮಾಡಿದರು ಗೌಡ್ರಿ. ಆ ಗದ್ದಲದಲ್ಲಿ ಸಂಗ್ರಹಿಸಲು ಸಾಧ್ಯವಾಗಲಿಲ್ಲ. ಸಾಧ್ಯವಾಗದನ್ನೇ ಸಾಧಿಸಿ ತೋರಿಸುವವನಿಗೆ ನಿಜವಾದ ಗಂಡಸು ಎನ್ನುತ್ತಾರೆ. ಅಂತದಲ್ಲಿ ನೀ ಎಂತ ಕೆಲಸ ಮಾಡಿದ್ಯೋ ಮುಟ್ಟಾಳ. ಈ ಗೌಡರ ಬಲಗೈ ಬಂಟನೆಂದರೆ ಹೇಗಿರಬೇಕು ಗೊತ್ತೇ? ಹತ್ತಾಳಿನ ಬಂಟನೆಂತಿರಬೇಕು. ನಿನ್ನ ಶಕ್ತಿಗಿಂತ ಶಕ್ತಿ ಮುಕ್ತೇ ಮೇಲು. ಹೇಳ್ರಿಪ್ಪ, ಏನಾತ್ರಿ ಗೌಡ್ರ? ಆ ರೈತರ ಭೂ ಸ್ವಾಧೀನದ ಬಗ್ಗೆ ನೀನೇನು ಕರಗಸ ಮಾಡಿದ್ಯೋ? ಭೂಮಿ ಕೊಡವರಷ್ಟು, ಕೊಡಲಾರದವರಷ್ಟು. ಕರೆ ಸತ್ವವಾಗಿ ಹೇಳ್ತೇನ್ರಿ, ನನ್ನ ಮುಟ್ಕೊಂಡು ನಾನೇ ಹೇಳ್ತೇನ್ರಿ. ₹1ದಾಗ 75 ಪೈಸೆ ಮಂದಿ ಕೊಡ್ತಂದತ್ರಿ. ಇನ್ನು 25 ಪೈಸೆ ಮಂದಿ ನಿಮ್ಮ ಮ್ಯಾಗ ಒಟ್ಟ ಧಿಕ್ಕಾರ ಹಾಕಾಕತೈತ್ರಿ ಗೌಡ್ರ. ಕರೆ ಆದ್ರೆ ಎಂಬ ಅಪಸರದ ಮಾತೆ ಕೌಶಿತಾಪತಿ, ಈ ಕಾರ್ಯಕ್ಕೆ ಅಡ್ಡಿಯಾದವ್ರ ತಲೆ ಈಗಲೇ ತೆಗಿಸಿ ಬಿಡ್ತೇನೆ. ಯಾರೊಂದು ಬೇಗ ಹೇಳು. ತಲೆ ಅಷ್ಟೇ ಯಾಕೆ ಗೌಡ್ರಿ? ಈ ಮಾಂತ್ರಿಕನ ಯಂತ್ರದಲ್ಲಿ ಅವನೆಷ್ಟೇ ಅಂತರದಿಂದ ಕುಣಿದರು ಸ್ವಾತಂತ್ರ್ಯದ ಹಾರಾಡಲು ಬಿಡಲಾರೆ. ನಾನೇ ಹಕ್ಕಿಯ ತರ ಹಾರಿದರು ರೆಕ್ಕೆ ಬಿದ್ದ ಗರುಡನಾಗಿ ಆತನ ತಲೆ ತಂದು ಒಪ್ಪಿಸುತ್ತೇನೆ ಗೌಡ್ರಿ. ಶಬ್ಬಾಷ್ ಮಾಂತ್ರಿಕ, ಶಬ್ಬಾಷ್. ನನಗೆ ಆ ಭೂಮಿ ಬೇಕು ಒಂದು, ಇಲ್ಲ ಅವರ ತಲೆ ಬೇಕು ಒಂದು. ಈ ಎರಡರಲ್ಲಿ ಒಂದು ನೀನು ಮಾಡಲೇಬೇಕು. ಸಾಧ್ಯವಿಲ್ಲ ಸಾವುಕಾರ, ಸಾಧ್ಯವಿಲ್ಲ. ನೀನು MLA ಎದ್ದು ಎಷ್ಟೇ ಅಂತರದಿಂದ ಹಾರಾಡಿದರು ಈ ರೈತರ ಭೂಮಿಯನ್ನು ನಿನ್ನ ಕಿತ್ತುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅಷ್ಟೇ ಯಾಕೆ, ಈ ನಿನ್ನ ಮಾಂತ್ರಿಕನಿಗೂ ಸಾಧ್ಯವಿಲ್ಲ. ನೀನೆಷ್ಟೇ ಕುತಂತ್ರದಿಂದ ನಿನ್ನ ಚೋಳಾಗಳ ಕಲೆ ಕಿರುಕುಳಗೊಳಿಸಿದರು ಅದಕ್ಕೆ ಹೆದರುವ ಹೇಳಿಗಳೆಲ್ಲ ಈ ಜಗದ ರೈತರು. ಅದರಲ್ಲಿ ನಿನಗೆ ಒಂದು ಹಿಡಿ ಮಣ್ಣು ಕೂಡ ಕೊಡಲಾರೆವು. ಎಚ್ಚರ, ಎಚ್ಚರ. ಈ ವೀರಾದಿ ವೀರ MLA ವೀರನ್ ಗೌಡನಿಗೆ ಎಚ್ಚರ. ವೀರ, ನಾನು ಯಾರೆಂಬುದನ್ನು ಅರಿತು ಮಾತನಾಡಿದರೆ ಅಲ್ಪನಾಗದೆ ಸತ್ತು ಈ ಸರ್ಗ ಸೇರುವೆ. ಎಚ್ಚರ. ಏನಕರೇ ಗೌಡ, ಬಾಯಿ ಬಿಗಿ ಹಿಡಿದು ಮಾತನಾಡು. ನಾನು ಯಾರು, ನಾನು ಎಂತವನು
ಏನು ಎಂಬುದು ನೀ ಎರಿಯದೆ ಕೋಣನ ಹತ್ರ ಮಾತನಾಡಿದರೆ ಈ ಕುರಿ ಬಲ್ಲಿದ ಟಗರು ಗೆಡ್ಡ ಟಗರಾಗಿ ನಿನ್ನೆದೆಗೆ ಗುದ್ದಿಕೊಳ್ಳುತ್ತದೆ. ಎಚ್ಚರ ಏ ಕ್ರೂರ, ಈ ಬೀರ ಸಪ್ಪನ ಬ್ಯಾಳಿ ಬೀರನಲ್ಲ. ಸಿಕ್ಕಂತೆ ಕುರಿ ಹಾಲು ಕುಡಿದು ಗಂಡದೆ ಬೆಳೆಸಿಕೊಂಡಿರುವ ಗೆಡ್ಡ ಮೆಣಸಿನಕಾಯಿ ಕಾರ. ಗೌಡ್ರ ನಿಮಗೂ ಏನತ್ರ ಹೇಳಿ 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 ನನ್ನ ತಲೆ ಬ್ಯಾಸ್ ಹಿಡಿದು ಹೋಗೈತೆ ನೋಡ್ರಿ. ಇದನ್ನೆಲ್ಲ ಬಿಡ್ರಿ, ಇಲ್ಲಿ ಬರ್ರಿ ಒಂದು ತಗಡೆ ಹಾಕಿ ನಿಮಗೆ. ಹೆಂಗ ಮಾಡ್ರಿ ಗೌಡ್ರ, ಭಾಳ ದಂಡಿದಾಗ ಹಾಕತ್ ನೋಡ್ರಿ. ವೆರಿ ಗುಡ್. ನೋಡು ಬೀರ, ಆವೇಶದಲ್ಲಿ ಮಾತನಾಡಿ ಅಲ್ಪನಾಗಬೇಡ. ನನ್ನೊಂದಿಗೆ ನಿನ್ನ ಸ್ನೇಹ ಬೆಳೆಸಿದರೆ ಈ ನಾಡಿನಲ್ಲಿ ನಿನ್ನ ಮುಟ್ಟಿ ಮಾತನಾಡುವ ಸ್ಥಾನಕ್ಕೆ ಒಯ್ಯುತ್ತೇನೆ. ಆ ಭೂಮಿಯನ್ನು ನನ್ನ ಹುದ್ದೆ ಮಾಡಿದರೆ ನಿನಗೆ ಎಷ್ಟು ಹಣ ಬೇಕು ಕೇಳು, ನಾನು ಕೊಡುತ್ತೇನೆ. ನಿನ್ನ ಮಾತು ಕೇಳಿ ನಾನು ನಗಬೇಕೋ ಒಳಬೇಕೋ ಒಂದು ತಿಳಿಯದಾಗಿದೆ. MLA ಸಾಹೇಬರೇ, ಇಂಥದಕ್ಕೆಲ್ಲ ಅಳಬಾರದಪ್ಪ. ಹಣ ಮಾಡಿಕೊಂಡು ನಗಬೇಕು, ಇಲ್ಲ ಅಂದ್ರೆ ನಿನಗೆ ದಡ್ಡ ಎನ್ನುತ್ತಾರೆ. ಏ ಸಾವುಕಾರ, ನಿನ್ನ ಕೈಯಿಂದ ಲಂಚ ತಿಂದು ದನ ಕುರಿಗಳ ಗುಡ್ಡ ಹಾಳು ಮಾಡಿಕೊಂಡು ಈ ರೈತರ ಭೂಮಿಯನ್ನು ನಿನ್ನ ಸತ್ತು ಮಾಡಲಿಕ್ಕೆ ನಾನೇನು ನಿನ್ನಂತ ಲಂಚ ತಿನ್ನುವ ರಾಜಕಾರಣಿ ಅಲ್ಲ. ಸೀದಾ ಮಾತಿಗೆ ಸಡ್ಡು ಹಿಡಿದು ರೈತರ ಬೆನ್ನಿಗೆ ಬೆನ್ನಾಗಿ ನಿಂತು ಸತ್ತ ಕುರಿಯನ್ನು ಹೊತ್ತು ಮಾರುವ ನೀಯತ್ತಿನ ಕುರುಬ ನಾನು. ಇರಲಿ. ಏ ಬೀರ, ಹುಚ್ಚರ ಆಗಿ ಎಚ್ಚರ ತಪ್ಪಿ ಮಾತನಾಡಬೇಡ. ಬಯಸಿ ಬಂದಿದ್ದನ್ನು ತಿರಸ್ಕರಿಸಿ ಹಾಳ ಮಾಡ್ಕೋಬೇಡ. ಹಣ ಪಡೆದಕ್ಕೂ ನಿನ್ನ ಗುಣ ಉಳಿಸಿಕೋ. ತಮ್ಮ ಬೀರಣ್ಣ, ನೀ ಎಲ್ಲ ಕುರಿ ಹಾಲು ತಿಂದಿರ್ಬೇಕು, ಎಲ್ಲ ಹಾಲು ತಿಂದಿರ್ಬೇಕು. ಕರೆ ನಮ್ಮ ಗೌಡ್ರ ಹಾಲು ಭಾಳ ಬಿರ್ಸ್ದಾವು. ನಾ ಹೇಳತ್ತೇನೆ ಕೇಳ. ಹಣ ಪಡಿ ಇರ್ಲಿಕ್ಕೆ ನಾನು ದರ್ಗಾ ಪುಲ್ವೈನಾಗ ಹಾಸಿ ಹೊಂಟಿರ್ತೈತೆ ಹಂಗ. ಏ ಸೀತಾಪತಿ, ಎಚ್ಚರದಿಂದ ಮಾತನಾಡು. ನನ್ನ ಹೆಣ ಹೋಗುವ ಮೊದಲು ನಿಮ್ಮ ಮೂವರ ಹೆಣ ಹೇಗೆ ಮಾಡುವಂತ ನನಗೂ ಚೆನ್ನಾಗಿ ಗೊತ್ತಿದೆ. ಇದು ಅಂದಿನ ವೀರ ಸಿಂಧೂರ ಲಕ್ಷ್ಮಣ ಹಾಗೂ ಸಂಗೊಳ್ಳಿ ರಾಯಣ್ಣ ಚರಿತ್ರೆ ಸ್ಫೂರ್ತಿಯಲ್ಲಿ ಬೆಳೆದ ಗಂಡು ದೇಹ. ನಿಮಗೆ ಕೊನೆಯದಾಗಿ ಮರ್ಯಾದೆಯಿಂದ ಹೇಳುವಕ್ಕೆ ಬಂದನೆ. ಆ ಗೋಮಾಳ ದನ ಕುರಿಗಳ ಸತ್ತು, ಆ ಭೂಮಿ ಜಗಕ್ಕೆ ಅನ್ನ ಹಾಕುವ ರೈತರ ಸತ್ತು, ತಾಕತ್ತಿದ್ದರೆ ಅದನ್ನ ಮುಟ್ಟಿ ನೋಡಿ ಬರ್ತೇನೆ. ಸೀತಾಪತಿ ಎಷ್ಟೊಂದು ಸೊಕ್ಕಿನಿಂದ ಮಾತನಾಡಿ ಹೋದನು ಈ ಬಡ ಬೇಕಾರಿ ನನ್ನ ಮಗ. ಇವನಿಗೆ ಈಗಲೇ ಒಂದು ಪ್ಲಾನ್ ಹಾಕು, ಇವನನ್ನು ಎತ್ತಿ ಬಿಡೋಣ. ಹಾಕಿದ ನಿನ್ನ ಪ್ಲಾನ್ ಸೀದಾ ಅವನ ನೀನಿಗೆ ಶರಣಾಗಬೇಕು. ಹಾಕು. ಯಪ್ಪ, ನಿನಗ 2 ತಿಂಗಳ ಹೇಳಾಕತ್ತೆ, ನೀನು ಸುಮ್ಮ ದಂಡಿಗೆ ನಿಂದ್ರು ನೋಡ್ರ. ಬರೀ ಇಲ್ಲಿ ಇನ್ನೊಂದು ತೆಗೆದು ಹೇಳ್ತೇನೆ. ಇದನ್ನ ಮಾಡ್ನೋರಿ, ಒಟ್ಟ ದಂಡಿಲೆ ಸಕ್ಸಸ್ ಆಗಿ ಬರ್ತದೆ ನೋಡಿದ. ಸೀತಾಪತಿ, ಎಂತ ಸುಮಾರು ಮಾತು ಹೇಳ್ತಿದ್ಯೋ ನನ್ನ ಕಿವಿಯಲ್ಲಿ. ಹೋಗಿ ಹೋಗಿ ತಿರುಕ ನನ್ನ ಮಗನಿಗೆ ನನ್ನ ತಂಗಿನ ಕೊಟ್ಟು ಮದುವೆ ಮಾಡಿದೆ. ಚಚ, ಇದು ನಿನ್ನ ಅಪಸ್ವರದ ಮಾತು. ಅದನ್ನು ಮೊದಲು ಹಿಂದಕ್ಕೆ ಪಡೆದುಕೋ. ಈ ನೀವು ನಾಡ್ಗೋಡ್ರಿ MLA ಅನ್ನೋದು ಇಡೀ ಇಬ್ಬರಿಗೆ ಊರಿಗೂ ಗೊತ್ತತಿ, ಕೂತವ್ರಿಗೂ ಗೊತ್ತತಿ. ಬರೇ ಮುಂದೊಂದು ದಿವಸ ಈ ಡುಮ್ಮನ್ ಹುಡುಗ ಒಂದು ಕಮ್ಮಂತ ಮಾತು ಹೇಳಿತಪ್ಪ ಅಂತೇಳಿ ನೆನಪಿಗೆ ಬರ್ತತಿ. ವಿಚಾರ ಮಾಡ್ರಿ. ನಮಸ್ಕಾರ ಗೌಡ್ರೆ, ನಮಸ್ಕಾರ. ರೈತ ನಾಯಕರ ಮಗ ಶಶಿಧರ್ ಬಾರಪ್ಪ, ಏನಾಗಬೇಕಾಗಿತ್ತು ನನ್ನಿಂದ? ನಾನು ಇನ್ಸ್ಪೆಕ್ಟರ್ ಆಗಲು ತಮ್ಮ ಬಳಿ ಸಹಾಯವನ್ನು ಕೇಳಲು ಬಂದಿದ್ದೇನೆ ಗೌಡ್ರೆ. ಗೌಡ್ರ ದೆಪ್ಪದ ಡಾಕ್ಟರ್ ಹೇಳಿದ್ರಲ್ಲ ಮಾನ್ಯ, ನಮ್ಮ ಎಮ್ಮಿಗೆ ಒಂದು ಕೊಡತ್ತೇಳಿ ಅಂದ ಹಿಂಗ ನಮ್ಮ ಕುರಿ ನಮಗೆ ಹಳ್ಳಕ್ಕೆ ಬರಾಕತೈತಿ. ಇದನ್ನು ಹಿಡ್ಕೋರಿ, ಒಟ್ಟ ಬಿಡಬೇಡ್ರಿ. ಇವರ ಕೆಲಸ ಮಾಡಿ ಮುಂದೆ ಮಜಾ ನೋಡಿ ಗೌಡ್ರಿ. ಒಂದೇಕು ಇವನು ನಮ್ಮ ಹುಡುಗ, ಒಂದೇಕೆ 10 ಕೆಲಸ ಮಾಡಿ ಕೊಡೋಣ.
ಓ ನನ್ನ ದೇವರು ಎಮ್ ಎಲ್ ಎ ವೀರನಗೌಡರಿಗೆ ನನ್ನ ಮೇಲೆ ಅಷ್ಟೊಂದು ಅಭಿಮಾನವೇ? ಓದುವವರು ಕಂಡರೆ ಈ ವೀರನಗೌಡನಿಗೆ ಪ್ರಾಣ. ಹಾ ಬನ್ನಿ ಒಳಗೆ ಕೂತು ಮಾತನಾಡೋಣ. ಬರ್ರಿ ಒಳ್ಳೆಗೆ ಹೋಗುಣ್ಣು ಬಾಟ್ಲಿ ಹೊಡಿನು